ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಫೋನ್ ಮಾಡಿ ಕಾಟದ ಮೇಲೆ ಕಾಟ ಕೊಡ್ತಾನೆ ಇದ್ದಾನೆ. ಇದಕ್ಕೇನಾದ್ರೂ ಒಂದು ಪರಿಹಾರ ಹುಡುಕ್ಬೇಕು. ಸರಿ, ನಾನು ಆಮೇಲೆ ಮಾಡ್ತೀನಿ. ಸುಶಾಂತ್, ಒಂದ್ 4-5 ದಿನ ಎಲ್ಲಾದ್ರೂ ಹೋಗ್ಬಿಡೋಣ ಪ್ಲೀಸ್. ಯಾಕೆ ಮಂತ್ರ? ಇಲ್ಲಿ ನಡೀತಾ ಇರೋ ಪ್ರೆಷರಲ್ಲಿ ಈ ಥರ ಕೇಳ್ತಿದ್ಯಾ? ರಿಲ್ಯಾಕ್ಸ್ ಆಗ್ಬೇಕು ಅಂತ ಅನಿಸ್ತಿದ್ಯಾ? ಇಲ್ಲ ರೀ, ಖಂಡಿತ ಹೊರಗಡೆ ಹೋಗ್ಲೇಬೇಕು. ನೀವ್ ಹೇಗ್ ಟೈಮ್ ಮಾಡ್ಕೋತೀರಾ ಅಂತ ನನಗೆ ಗೊತ್ತಿಲ್ಲ. ನೀವೇ ಪ್ಲಾನ್ ಮಾಡಿ ಹೇಳಿ. ಏನೀಗ ಇದ್ದಕ್ಕಿದ್ದಾಗೆ? ಯಾಕೆ, ನಿಮ್ಮ ಕಾರಣ ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದಾ? ಹಾಗಲ್ಲ ಮಂತ್ರ, ದಿಢೀರಂತ ಇದ್ದಕ್ಕಿದ್ದಾಗೆ ಹೋಗೋಣ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಸುಶಾಂತ್, ನಾವಿಬ್ರು ಒಟ್ಟಿಗೆ ಹೋಗೋ ಎಲ್ಲಾ ಟ್ರಿಪ್ಗಳು ಕ್ಯಾನ್ಸಲ್ ಆಗಿದೆ. ಅಥವಾ ಆ ಟ್ರಿಪ್ಪಲ್ಲಿ ಏನಾದ್ರೂ ಒಂದು ಕಹಿ ಘಟನೆ ಆಗಿರುತ್ತೆ. ಈ ಸಲ ಗ್ಯಾರಂಟಿ ನಾವಿಬ್ರು ಒಂದು ಒಳ್ಳೆ ಟ್ರಿಪ್ ಮಾಡ್ಬೇಕು. ಅದೇ ಯಾಕೆ, ಏನಕ್ಕಂತ ಅರ್ಜೆಂಟು? ನನ್ಗೆ ನಿಮ್ಮಿಂದ ಒಂದ್ ಮಗು ಬೇಕು. ನಾವಿಬ್ರು ಮಗು ಜೊತೆಲಿ ಯಾರ ಕಾಟ ತೊಂದ್ರೆನೂ ಇಲ್ದೆ ಹಾಯಾಗಿರೋಣ. ಆದಷ್ಟು ಬೇಗ ನಿಮ್ಮ ಮಗು ತಾಯಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಟಿಕೆಟ್ನ ನೀವು ಬುಕ್ ಮಾಡ್ತೀರಾ ಅಥವಾ ನಾನು ಬುಕ್ ಮಾಡ್ಲಾ? ನಿಮ್ಮನ್ನೇ ಕೇಳ್ತಾ ಇರೋದು. ತಾಳಿ ಕಟ್ಟಿ ಅಂದ್ರೂ ಕಟ್ಲಿಲ್ಲ, ಅಟ್ಲೀಸ್ಟ್ ಇದನ್ನಾದ್ರೂ ಮಾಡ್ತೀರಾ? ಹೇಳ್ರಿ, ನಾನ್ ಬುಕ್ ಮಾಡ್ಲಾ, ನೀವ್ ಬುಕ್ ಮಾಡ್ತೀರಾ? ಮಂತ್ರ, ನಾನೇ ಬುಕ್ ಮಾಡ್ತೀನಿ. ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಿಮ್ ಮಗುಗೆ ಜನ್ಮ ಕೊಡ್ಬೇಕು ಅಂತ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಇದು ಒಂದೇ ನನ್ನನ್ನ ನಿಮ್ ಜೊತೆಲಿ ಕೊನೆವರೆಗೂ ಕರ್ಕೊಂಡು ಹೋಗೋದು. ನಾನು ನಿಮ್ ಹೆಂಡತಿ ಸ್ಥಾನಕ್ಕೆ ಬಂದು ಕೂರೋಕೆ ಸಾಧ್ಯ ಆಗೋದು. ಯಾಕೆ ಸುಶಾಂತ್, ಏನು ಮಾತಾಡ್ತಾ ಇಲ್ಲ? ಯಾಕೆ, ನಿಮಗ್ ನಾನು ಇಷ್ಟ ಇದೀನಾ ಇಲ್ವಾ? ಅಥವಾ ನಿಮ್ ಮೈಂಡಲ್ಲಿ ಬೇರೇನಾದ್ರೂ ಇದೆಯಾ? ಮಂತ್ರ ಮಂತ್ರ, ಯಾಕೆ ಯಾವಾಗ್ಲೂ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀಯಾ? ಯಾವ ಕಲ್ಪನೆ? ನಿಮ್ ಜೊತೆಲಿ ಬದುಕ್ತಾ ಇದ್ದೇನಲ್ಲ, ಇದು ಕಲ್ಪನೆನಾ? ಕಲ್ಪನೆ ಅಲ್ಲ, ವಾಸ್ತವ ಇದು. ಇದು ಬದುಕಷ್ಟೇ. ಈ ಬದುಕಿಗೆ ಅರ್ಥನೇ ಇಲ್ಲ ರೀ. ನೀವೇ ಹೇಳಿ, ನನ್ನ ಒಂದು ಚಿಕ್ಕ ಆಸೆನ ತೀರ್ಸಕ್ಕಾಗತ್ತಾ, ಆಗಲ್ವಾ? ಅಥವಾ ನಾನು ನಿಮಗ್ ಬೇಡ್ವಾ? ಅಥವಾ ನಾನು ಹೇಳ್ತಾ ಇರೋದ್ರಲ್ಲೇ ಏನಾದ್ರು ತಪ್ಪಿದ್ಯಾ? ಅದು ರೀ, ನನಗ್ ಕಾರಣ ಬೇಕಾಗಿಲ್ಲ, ಉತ್ತರ ಹೇಳಿ ಅಷ್ಟೇ. ಹೋಗಣ್ವಾ ಬೇಡ್ವಾ? ಸರಿ, ಆಯ್ತು, ಹೋಗೋಣ.